ಓಂ ಗುರುಭ್ಯೋ ನಮಃ. ಹರಿ ಓಂ. ಕುಂಭರಾಶಿ. ಈ ಕುಂಭರಾಶಿ ಬಗ್ಗೆ ಮಾಡೋದಾದರೆ, ಈ ಒಂದು ರಾಶಿಯ ಒಂದು ನಕ್ಷತ್ರದ ಬಗ್ಗೆ ಮಾತಾಡೋದಾದರೆ, ಧನಿಷ್ಠ ನಕ್ಷತ್ರ ಒಂದು ಮೂರನೇ ಮತ್ತು ನಾಲ್ಕನೇ ಪಾದಗಳು, ಮತ್ತು ಶತಭಿಷ ನಕ್ಷತ್ರ ಮತ್ತು ಪೂರ್ವ ಭಾದ್ರಪದ ನಕ್ಷತ್ರದ 3 ಪಾದಗಳು ಏನಿರುತ್ತೋ ಈ ಒಂದು ರಾಶಿಯ ಒಂದು ಅಂಡರಲ್ಲಿ ನಕ್ಷತ್ರಗಳು ಬರ್ತಾ ಇರುತ್ತೆ. ಈ ಒಂದು ರಾಶಿಯ ಶ್ರವಣ ನಕ್ಷತ್ರದವರಿಗೆ ಸ್ವಲ್ಪ ಒಂದು ಕಷ್ಟದ ಕಾಲ ಅಂತ ಹೇಳೋದು ಈ ಟೈಮಲ್ಲಿ. ಅಂದರೆ ಷಡೆ ಪ್ರಭಾವ, ಶನಿ ಮಹಾದೇವನ ಪ್ರಭಾವವು ಒಂದೇ ಕೊನೆಯ ಹಂತದಲ್ಲಿ ಇರೋದರಿಂದ, ಕೊನೆಯ 2 ವರ್ಷ ಇರೋದರಿಂದ ಸ್ವಲ್ಪ ಏರುಪೇರುಗಳನ್ನ ಈ ಒಂದು ಟೈಮಲ್ಲಿ ನೀವು ಕಾಣ್ತಿರ್ತೀರ. ಅಂದರೆ ನಿಮಗೆ ಧನ ಲಾಭವೂ ಆಗುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದಕ್ಕೆ ತಕ್ಕಂತೆ ಖರ್ಚುಗಳು ಆಗ್ತಾ ಇರುತ್ತೆ. ಆಕಸ್ಮಿಕ ಖರ್ಚುಗಳು ಅಂದರೆ ಒಂದು ಮನೆ ವಿಚಾರ ತೊಗೊಂಡ್ರು ಕೂಡ ಮನೆಯಲ್ಲಿ ಯಾವುದೇ ಒಂದು ವಸ್ತುಗಳು ಬಿದ್ದು ಹಾಳಾಗೋದಿರ್ಬೋದು, ಅಥವಾ ಯಾವುದೇ ಒಂದು ರಿಪೇರಿ ಕೆಲಸಗಳು ಬರ್ಬೋದು, ಇಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಒಂದು ರಿಪೇರಿ ಕೆಲಸ ಬರ್ಬೋದು. ಈ ರೀತಿ ಬಂದು ನೀವು ಧನಲಾಭ ಆದರೂ ಕೂಡ ಒಂದು ಹೆಚ್ಚಿನ ಒಂದು ಖರ್ಚುಗಳನ್ನು ನೀವು ಒಂದು ಟೈಮಲ್ಲಿ ನೋಡ್ಬೋದು ಈ ಒಂದು ವೈಶಾಖ ಮಾಸದಲ್ಲಿ. ಬಟ್ ಹೆಚ್ಚಿನ ಒಂದು ಲಾಭವನ್ನು ಯಾರು ಕಾಣ್ತಾರೆ ಅಂತ ಹೇಳಿದ್ರೆ, ಉದ್ಯೋಗದಲ್ಲಿ ಯಾರೇ ಒಂದು ಉದ್ಯೋಗ ಮಾಡ್ತೀವಿ, ಒಂದು ಅಂಡರಲ್ಲಿ ಒಂದು ಕೆಲಸ ಮಾಡ್ತಿರ್ತಾರೆ. ಒಂದು ಉದಾಹರಣೆಗೆ ಹೇಳಬೇಕಂತ ಹೇಳಿದ್ರೆ, ಈ ಒಂದು ರಾಶಿಯ ಒಂದು IT-BT ವರ್ಕರ್ಸ್ ಇರ್ಬೋದು, ಅಥವಾ ಒಂದು ಕಬ್ಬಿಣದ ಒಂದು ವ್ಯಾಪಾರದಲ್ಲಿ ಮಾಡುವ ಉದ್ಯೋಗಿಗಳಿರ್ಬೋದು. ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಅಂದರೆ ಅವರಿಗೆ ಒಂದು ಒಳ್ಳೆಯ ಪ್ರಮೋಷನ್ ತಿರೋದಿರ್ಬೋದು, ಒಂದು ಹೈಯರ್ ಒಂದು ಪೋಸ್ಟ್ಗೆ ಹೋಗ್ತಾ ಇರ್ತಾರೆ. ಮತ್ತು ಒಂದು ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಇವರಿಗೆ ಒಂದು ಸಾಕಷ್ಟು ಈ ಒಂದು ತಿಂಗಳಲ್ಲಿ ಕಾಣ್ಬೋದು. ಮತ್ತು ಕುಂಭರಾಶಿಯ ಒಂದು ಹೆಣ್ಮಕ್ಳಿಗೆ ಸ್ವಲ್ಪ ಒಂದು ಮದುವೆಯಲ್ಲಿ ಸ್ವಲ್ಪ ಡಿಲೇ ಅನ್ನೋದು ಸ್ವಲ್ಪ ಕಾಣ್ತಾ ಇರುತ್ತೆ. ಗುರುವಿನ ಪ್ರಭಾವ ಇದ್ದರೂ ಕೂಡ ಸಾಕಷ್ಟು ಈ ತಿಂಗಳಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಈ ತಿಂಗಳಲ್ಲಿ ಏನೋ ಒಂದು ಮದುವೆ ಮಾಡಬೇಕು ಅಂತ ಒಂದು ಡೇಟ್ನ ನೋಡಿರ್ತಾರೆ. ಬಟ್ ಆದರೂ ಕೂಡ ಏನೋ ಒಂದು ಅಡೆತಡೆಗಳಾಗಿ, ತೊಂದರೆಗಳಾಗಿ ಅದು ಪೋಸ್ಟ್ಪೋನ್ ಅಂತ ಹೋಗುವಂಥ ಕಾಲ ಆಗಿರುತ್ತೆ. ಅಲ್ಲಿ ಸ್ವಲ್ಪ ಎಚ್ಚರದಿಂದ ನೋಡಿಕೊಂಡು ಸ್ವಲ್ಪ ಒಂದು ಹೆಜ್ಜೆನ ಇಡಬೇಕಾಗುತ್ತೆ. ಮತ್ತು ಒಂದು ಬಿಸ್ನೆಸ್ಸಲ್ಲಿ ಯಾರು ಮಾಡ್ತಿರ್ತಾರೆ, ಪ್ರತ್ಯೇಕವಾಗಿ ಈ ಒಂದು ಕುಂಭರಾಶಿಯ ಮೊದಲಿಗೆ ಹೇಳಿದಾಗೆ ಒಂದು ಕಬ್ಬಿಣದ ಯಾವುದು ಬಿಸ್ನೆಸ್ ಮಾಡ್ತಿರ್ತಾರೆ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಮತ್ತು ಒಂದು ಯಾರೋ ಒಂದು ಫಿಶಿಂಗ್ ಮಾಡ್ತಿರ್ತಾರೆ, ಈ ಒಂದು ರಾಶಿಯ ಯಾರೋ ಒಂದು ಸಮುದ್ರಕ್ಕೆ ಹೋಗಿ ಫಿಶ್ನ ಹಿಡಿಯೋರು ಯಾರು ಇರ್ತಾರೋ ಅಂತ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ಟೈಮಲ್ಲಿ. ಏನಕ್ಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯೂ ಆಗೋದ್ರಿಂದ ಅಲ್ಲಿ ಸ್ವಲ್ಪ ಇವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲಾಂದರೆ ಏನೋ ಒಂದು ಅನಾಹುತಗಳಾಗೋದು, ಸ್ವಲ್ಪ ತೊಂದರೆಗಳಾಗೋದನ್ನ ಇವರು ಕಾಣ್ತಿರ್ತಾರೆ. ಬಟ್ ಆದರೆ ಈ ಯಾರೋ ಒಂದು ಮೀನುಗಳ ವ್ಯಾಪಾರ ಯಾರು ಮಾಡ್ತಿರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಆಕಸ್ಮಿಕವಾಗಿ ಧನ ಲಾಭ ಕೂಡ ಆಗ್ತಾ ಇರುತ್ತೆ. ಮತ್ತು ಒಂದು ಮೀನು ಮಾರಾಟದಿಂದ ಸಾಕಷ್ಟು ಒಂದು ಲಾಭಗಳನ್ನ ಕಾಣ್ತಿರ್ತೀರ. ಇದು ಒಂದು ಕುಂಭರಾಶಿಯವರು ಸಾಕಷ್ಟು ಬಿಸ್ನೆಸ್ಸಲ್ಲಿ ಏಳಿಗೆ ಆಗುವಂಥ ಕಾಲ ಅಂತ ಹೇಳ್ಬೋದು. ಬಟ್ ಅದಕ್ಕೆ ತಕ್ಕಂತೆ ಸಾಕಷ್ಟು ಖರ್ಚುಗಳು ಕೂಡ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಈ ಒಂದು ತಿಂಗಳು ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಗಳೇ ಕಾಣ್ತಾ ಇರುತ್ತೆ. ನೀವು ಎಕ್ಸಾಮ್ಸ್ ತುಂಬ ಚೆನ್ನಾಗಿ ಮಾಡಿರ್ತೀರ ಅಂದ್ಕೊಂಡು ನೀವು ತುಂಬ ಅದೇ ಒಂದು ಕಲ್ಪನೆಯಲ್ಲಿ ಇರ್ತೀರ. ಬಟ್ ಅಲ್ಲಿ ರಿಸಲ್ಟ್ಸ್ ಕೂಡ ತುಂಬ ವೇರಿ ಆಗ್ತಾ ಇರುತ್ತೆ ನಿಮಗೆ. ಈ ತಿಂಗಳು ಸ್ವಲ್ಪ ಅನಾವಶ್ಯಕವಾಗಿ ಕೆಲವೊಂದು ಕಾದಾಟ ಅಂತ ಹೇಳ್ಬೋದು ಮನೆಯಲ್ಲಿ. ಅಂದರೆ ಒಂದು ಕೌಟುಂಬಿಕ ಕಲಹ ಅಂತ ಹೇಳ್ಬೋದು. ಸತಿಪತಿಯಲ್ಲಿ ಕೆಲವೊಂದು ಸುಧಾರಣೆಗಳಾಗ್ತಾ ಇರಲ್ಲ. ಸ್ವಲ್ಪ ಎಷ್ಟೋ ದಿನಗಳಿಂದ ಇರೋ ವಿಚಾರಗಳು ಒಂದು ಸಮಸ್ಯೆಗೆ ಗುರಿಯಾಗಿ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಸತಿಪತಿಯಲ್ಲಿ ಕೆಲವೊಂದು ಕಲಹಗಳು ಕಾಣ್ತಾ ಇರ್ತೀರ. ಏನಕ್ಕಂದರೆ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ, ಷಡೆ ಲಾಸ್ಟ್ ಪ್ರಭಾವ ಇರೋದ್ರಿಂದ ಸ್ವಲ್ಪ ಏರಿಳಿದ್ರು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿ. ಮತ್ತು ಈ ತಂದೆ ಯಾರಿರ್ತಾರೋ ಈ ರಾಶಿ ತಂದೆಯವರಿಂದ ಮತ್ತು ಅವರಿಗೆ ಮಕ್ಕಳಿಂದ ಕೆಲವೊಂದು ತೊಂದರೆಗಳಾಗ್ತಾ ಇರುತ್ತೆ. ಅಂದರೆ ದುರ್ಜನರ ಸಂಘವು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ಅದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಜೀವನ ಮಾಡ್ತಾ ಇರಬೇಕಾಗುತ್ತೆ. ಮತ್ತು ಈ ರಾಶಿಯ ಮೆಡಿಕಲ್ ಫೀಲ್ಡ್ ಅವರಿಗೆ ಸ್ವಲ್ಪ ಒಳ್ಳೆಯ ಲಾಭ ಅಂತ ಹೇಳ್ಬೋದು. ಇಷ್ಟು ದಿನ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಪಾಸ್ಟ್ 3-4 ತಿಂಗಳಿಂದ ಈ ಮೆಡಿಕಲ್ ಫೀಲ್ಡಲ್ಲಿ ಅಥವಾ ಯಾವುದೊಂದು ಆರೋಗ್ಯ ಸಂಸ್ಥೆ ಇರ್ಬೋದು, ಅಲ್ಲಿ ಸಾಕಷ್ಟು ಲಾಸನ್ನು ಕಾಣ್ತಿರ್ತಾರೆ. ಅಂಥವ್ರಿಗೆ ಈ ಕುಂಭರಾಶಿ ಯಾರು ಇರ್ತಾರೋ ಸಾಕಷ್ಟು ಒಳಿತನ್ನು ಅವರು ಕಾಣ್ತಿರ್ತಾರೆ. ಮತ್ತು ಆರೋಗ್ಯದಲ್ಲೂ ಕೂಡ ಕೆಲವೊಂದು ಶಿರೋಬಾಧೆಗಳು ಇವ್ರಿಗೆ ಕಾಣ್ತಾ ಇರುತ್ತೆ. ಅಂದರೆ ತಲೆನೋವುಗಳು ಇವ್ರಿಗೆ ತುಂಬ ಕಾಣ್ತಾ ಇರುತ್ತೆ. ಮತ್ತು ಕಾಲಿನ ಬೆರಳಿಗೆ ಆಕಸ್ಮಿಕ ರೂಪದಲ್ಲಿ ಪೆಟ್ಟುಗಳಾಗೋದು, ಮತ್ತು ರಕ್ತಹೀನತೆ ಅಂತ ಹೇಳ್ತೀವಿ, ಬಾಡಿಯಲ್ಲಿ ರಕ್ತ ಕಮ್ಮಿ ಆಗೋದು. ಈ ರೀತಿಯ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರುಗಳನ್ನ ಈ ಕುಂಭರಾಶಿಯವರು ಈ ಥರ ಕಾಣ್ತಿರ್ತಾರೆ. ಬಟ್ ಇದಕ್ಕೆ ಪರಿಹಾರವಾಗಿ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ, ಕುಂಭರಾಶಿಯವರು ಷಡೆ ಪ್ರಭಾವ ನಿಮ್ಮ ಮೇಲೆ ಇರೋದರಿಂದ ಆ ಶನಿಯ ಪ್ರಭಾವ ಕಮ್ಮಿ ಆಗಬೇಕಂತ ಹೇಳಿದ್ರೆ
ನಿಮಗೆ ಆದಷ್ಟು ನೀವು ಮಂಗಳವಾರ ಅಥವಾ ಶನಿವಾರ ಒಂದು ಹನುಮನ ಗುಡಿಗೆ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಒಂದು ವೀಳ್ಯದೆಲೆಯನ್ನು ಹಾರವನ್ನು ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನೂ ನಿಮಗೆ ಸಾಕಷ್ಟು ಒಳಿತನ್ನು ಕಾಣಬೇಕಂತ ಹೇಳಿದರೆ ಒಂದು ಶನಿದೇವರ ಒಂದು ಆಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯದನ್ನು ಕಾಣ್ತಿರ್ತೀರ. ಅಥವಾ ಒಂದು ಕಪ್ಪು ಶ್ವಾನಕ್ಕೆ ಒಂದು ಆಹಾರವನ್ನು ಹಾಕೋದ್ರಿಂದ ನಿಮಗೆ ಕೆಲವೊಂದು ತೊಂದರೆಗಳಿಂದ ಸ್ವಲ್ಪ ಮುಕ್ತಿ ಆಗ್ತಾ ಇರುತ್ತೆ. ಶುಭ ಕಾರ್ಯಕ್ಕೆ ಒಂದು ನಾಂದಿಯನ್ನು ಆಗ್ತಾ ಇರುತ್ತೆ. ಈ ಒಂದು ಕುಂಭರಾಶಿಯ ಒಂದು ಅದೃಷ್ಟ ಸಂಖ್ಯೆ ಈ ಒಂದು ತಿಂಗಳು ಏನಿರುತ್ತೆ ಅಂತ ಹೇಳಿದ್ರೆ 5 ಒಂದು ಅದೃಷ್ಟ ಸಂಖ್ಯೆ ಆಗಿರುತ್ತೆ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕು ಅಂದ್ಕೊಂಡಿರ್ತೀರ, ಉದ್ಯೋಗದಲ್ಲಿ ಏಳಿಗೆ ಆಗಬೇಕು ಅಂತಿರ್ತೀರ, ಒಂದು ಯಾವುದೋ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು 5ನೇ ತಾರೀಕು ಸ್ಟಾರ್ಟ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಈ ಒಂದು ತಿಂಗಳಿನಲ್ಲಿ ಮಾಸದಲ್ಲಿ ಒಂದು ಅದೃಷ್ಟವಾದ ಒಂದು ಬಣ್ಣದ ಬಗ್ಗೆ ಹೇಳೋದಾದರೆ ನೀಲಿ ಬಣ್ಣವನ್ನು ಧರಿಸೋದ್ರಿಂದ ಸಾಕಷ್ಟು ಒಂದು ಒಳಿತನ್ನು ನೀವು ಒಂದು ಕಾಲದಲ್ಲಿ ಕಾಣ್ಬೋದು. ಇದು ಒಂದು ಕುಂಭರಾಶಿಯ ಒಂದು ಈ ಒಂದು ಮಾಸದ ಫಲಾನುಫಲಗಳಾಗಿತ್ತು. ಇದಕ್ಕಿಂತ ಮೇಲಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ಒಂದು ಆರ್ಥಿಕ ರೂಪದಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ, ಕೋರ್ಟ್ ಕೇಸ್ ಇತ್ತು ಅಂತ ಹೇಳಿದ್ರೆ, ಗಂಡ ಹೆಂಡತಿಯಲ್ಲಿ ಕಿರಿಕಿರಿ ಇತ್ತು ಅಂತ ಹೇಳಿದ್ರೆ, ಇನ್ನೂ ಮುಂತಾದ ಯಾವುದೇ ನೀವು ಸಮಸ್ಯೆಗಳಿದ್ದರೂ ಈ ಒಂದು ನಂಬರಿಗೆ ನಮಗೆ ಕಾಲ್ ಮಾಡಿ. ಹರಿ ಓಂ.